ಬನ್ನಿ ಈ ದಿನದ ಪ್ರಮುಖ 20 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜೂನ್ 30ರೊಳಗೆ ಜಿಬಿಎ ಚುನಾವಣೆ ಪೂರ್ಣಗೊಳಿಸಿ ಅಂತ ಜಿಬಿಎಗೆ ಸುಪ್ರೀಂ ಕೋರ್ಟ್ ಸಿಜೆಐ ಪೀಠ ನಿರ್ದೇಶಿಸಿದೆ. ಮಾರ್ಚ್ 16ರೊಳಗೆ ಮತದಾರರ ಪಟ್ಟಿ ಪೂರ್ಣಗೊಳಿಸುವಂತೆ ಸರ್ಕಾರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ನಿರ್ದೇಶಿಸಿದೆ. ಕೋಗಿಲು ನಿರಾಶ್ರಿತರಿಗೆ ಗೂಡು ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ಮೊದಲ ಹಂತದಲ್ಲಿ 25ರಿಂದ 28 ಕುಟುಂಬಕ್ಕೆ ಹಕ್ಕುಪತ್ರ ನೀಡುವುದಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮ ಮುಂದಾಗಿದೆ. ನಿರಾಶ್ರಿತರಿಗೆ ಮನೆ ಹಂಚಿಕೆ ಕನ್ಫರ್ಮ್ ಮಾಡಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡ ಬೆಂಗಳೂರಿನ ಥಣಿಸಂದ್ರ ನಿವಾಸಿಗಳು ಬೀದಿಗೆ ಬಿದ್ದಿದ್ದಾರೆ. ಮನೆ ಅವಶೇಷಗಳ ಬಳಿ ಟೆಂಟ್ ಹಾಕಿ ಕೆಲ ನಿರಾಶ್ರಿತರು ಮಲಗಿದ್ದಾರೆ. 4-5 ಕುಟುಂಬಗಳಿಗೆ ದಿಕ್ಕು ತೋಚದಂತಾಗಿದೆ. ಕೊಡಗು ಪ್ರವಾಹ ಸಂತ್ರಸ್ತರಿಗೆ ಮನೆ ನೀಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಸೋಮವಾರಪೇಟೆಯ ಜಂಬೂರಿನಲ್ಲಿ ಇನ್ಫೋಸಿಸ್ ಸಂಸ್ಥೆ ನಿರ್ಮಿಸಿರೋ 200 ಮನೆಗಳ ಹಸ್ತಾಂತರಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. 3 ವರ್ಷ ಕಳೆದರೂ ಕೂಡ ಫಲಾನುಭವಿಗಳಿಗೆ ಹಸ್ತಾಂತರ ಆಗಿಲ್ಲ. ಬಾಂಗ್ಲಾ ಪ್ರಜೆ ಅಂತ ಆರೋಪಿಸಿ ವ್ಯಕ್ತಿ ಮೇಲೆ ಮಂಗಳೂರಿನ ಕಾವೂರಿನಲ್ಲಿ ನಿನ್ನೆ ಸಂಜೆ ಹಲ್ಲೆ ನಡೆಸಲಾಗಿದೆ. ಭಾರತೀಯ ಅನ್ನೋದಕ್ಕೆ ದಾಖಲೆ ತೋರಿಸದಿದ್ದಕ್ಕೆ ದಿಲ್ಶಾನ್ ಅನ್ಸಾರಿ ತಲೆಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಸಂತ್ರಸ್ತ ದಿಲ್ಶಾನ್ 4 ಆರೋಪಿಗಳ ವಿರುದ್ಧ ದೂರು ನೀಡಿದ್ದಾರೆ. ಎಐಯನ್ನ ನಿಜವಾದ ಯುವತಿ ಅಂತ ನಂಬಿ 26 ವರ್ಷದ ಯುವಕ ಮೋಸ ಹೋಗಿದ್ದಾನೆ. ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದ ಯುವಕ ಯುವತಿಯೊಬ್ಬಳನ್ನ ಪರಿಚಯ ಮಾಡಿಕೊಂಡಿದ್ದ. ಕೆಲ ದಿನಗಳ ನಂತರ ಯುವತಿಯ ನಂಬರ್ನಿಂದ ವಿಡಿಯೋ ಕಾಲ್ ಬಂದಿದ್ದು ಯುವತಿ ಸಂಪೂರ್ಣವಾಗಿ ಬೆತ್ತಲಾಗಿದ್ಲು. ನೀನು ಬಟ್ಟೆ ಬಿಚ್ಚು ಅಂತ ಯುವಕನ ಬಟ್ಟೆಯನ್ನು ಬಿಚ್ಚಿಸಿದ್ಲು. ಬಳಿಕ ಬ್ಲಾಕ್ ಮೇಲ್ ಮಾಡಿ ಹಂತವಾಗಿ 1,53,000 ರೂಪಾಯಿ ವಸೂಲಿ ಮಾಡಿದ್ರು. ಬೆಂಗಳೂರಿನ ಮೈಕೋ ಲೇಔಟ್ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಮಠೀಂದ್ರ ಪತ್ನಿಗೆ ಕಿರುಕುಳ ನೀಡುತ್ತಿರುವಂತಹ ಆರೋಪ ಕೇಳಿಬಂದಿದೆ. ಮಕ್ಕಳು ಆಗಿಲ್ಲ, ವರದಕ್ಷಿಣೆ ನೀಡುವಂತೆ ಕಿರುಕುಳ ಕೊಡ್ತಿದ್ದಾರೆ, ಅಶ್ಲೀಲ ಸಂದೇಶ ಕಳಿಸಿ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಪತ್ನಿ ಆರೋಪಿಸಿದ್ದಾರೆ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಜನ ಅರೆಸ್ಟ್ ಆಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯ ಕಾನೂನು ವಿವಿಯಲ್ಲಿ ಕೆಲಸ ಮಾಡ್ತಿದ್ದ ಇಂಜಿನಿಯರ್ ಕೊಲೆಯಾಗಿದೆ. ನಿರ್ಮಾಣ ಹಂತದ ಕಟ್ಟಡದ ಮೇಲಿಂದ ತಳ್ಳಿ ವಿಠಲ್ ರಾಠೋಡ್ ಹತ್ಯೆಗೈದು ಆತ್ಮಹತ್ಯೆ ಅಂತ ಬಿಂಬಿಸಲಾಗ್ತಾ ಇದೆ. ಹುಬ್ಬಳ್ಳಿಯ ನವನಗರ ಠಾಣೆ ಪೊಲೀಸರ ವಿಚಾರಣೆ ವೇಳೆ ಕೊಲೆ ಮಾಡಿರೋದು ಬಯಲಾಗಿದೆ. ನಿಪ್ಪಾಣಿ ಹೊರವಲಯದ ಆಂದೋಲನ ನಗರದಲ್ಲಿ ಸ್ವಾಮಿ ಸಮರ್ಥ ದೇಗುಲದ ಹುಂಡಿಯನ್ನೇ ಖದೀಮರು ಹೊತ್ತೊಯ್ದಿದ್ದಾರೆ. ಮುಖಕ್ಕೆ ಮುಖವಾಡ ಧರಿಸಿ ಬಂದ ಕಳ್ಳರು ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. 2ನೇ ಬಾರಿ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿ ಸಂಕ್ರಾಂತಿ ದಿನದಂದು ಸ್ಥಳಾಂತರಗೊಳ್ಳಲಿದೆ. 1947ರ ನಂತರ ಪ್ರಧಾನಿ ಕಚೇರಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸೇವಾತೀರ್ಥ ಕಾಂಪ್ಲೆಕ್ಸ್ನಲ್ಲಿರೋ ನೂತನ ಕಚೇರಿ ಬಹುತೇಕ ಪೂರ್ಣಗೊಂಡಿದೆ. ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯಡಿ ಸೇವಾತೀರ್ಥ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ. ಡಿಸೆಂಬರ್ ತಿಂಗಳ ಚಿಲ್ಲರೆ ಹಣದುಬ್ಬರ ದರ 1.33% ಏರಿಕೆಯಾಗಿದೆ. 3 ತಿಂಗಳಲ್ಲಿಯೇ ಇದು ಅತ್ಯಧಿಕವಾಗಿದೆ. ನವೆಂಬರ್ನಲ್ಲಿ ಇದು 0.71ರಷ್ಟಿದ್ರೆ ಚಿಲ್ಲರೆ ಹಣದುಬ್ಬರ ಡಿಸೆಂಬರ್ನಲ್ಲಿ ಹೆಚ್ಚಳವಾಗಿದೆ. ರಾಜ್ಯಸಭೆ ಸದಸ್ಯ ರಾಘವ್ ಚಡ್ಡಾ ಡೆಲಿವರಿ ಬಾಯ್ ಆಗಿ ಕಾಣಿಸಿಕೊಂಡಿದ್ದಾರೆ. ಬ್ಲಿಂಕಿಟ್ ಡೆಲಿವರಿ ಬಾಯ್ ಆಗಿ ಒಂದಿನ ಕೆಲಸ ಮಾಡಿದ್ದಾರೆ. ಮತ್ತೊಬ್ಬ ಡೆಲಿವರಿ ಬಾಯ್ಗೆ ಸಾಥ್ ನೀಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಟೀಸರ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಸ್ರೋದ PSLV C-62 ರಾಕೆಟ್ ವಿಫಲಗೊಂಡಿದೆ. ರಾಕೆಟ್ ನಿಗದಿತ ಕಕ್ಷೆ ತಲುಪಲಾಗದೆ 16 ಉಪಗ್ರಹಗಳ ನಿಯಂತ್ರಣ ಕಳೆದುಕೊಂಡಿದೆ. ಬೆಳಗ್ಗೆ 10:17ಕ್ಕೆ ಶ್ರೀಹರಿಕೋಟಾದಿಂದ 260 ಟನ್ ಗಾತ್ರದ PSLV C-62 ರಾಕೆಟ್ ಉಡಾವಣೆಯಾಗಿತ್ತು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾದ ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ಗೆ ವಾರಕ್ಕೆ ಒಮ್ಮೆ ಮಾತ್ರ ಮನೆಯೂಟ ಪೂರೈಸುವುದಕ್ಕೆ ಕೋರ್ಟ್ ಆದೇಶಿಸಿದೆ. ಈವರೆಗೆ ಪ್ರತಿನಿತ್ಯ ಮನೆಯೂಟಕ್ಕೆ ಜೈಲಾಧಿಕಾರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದರು.